ಇವರು ಮತ್ತೆ ಪ್ರತಿದಾಳಿ ಶುರು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅಮೇರಿಕೆಯ ಏನು ಯುದ್ಧದ ಸ್ಥಾನಗಳಿದ್ದಾವೆ ಕೊಲ್ಲಿ ರಾಷ್ಟ್ರಗಳೆಲ್ಲ ಅಲ್ಲೆಲ್ಲದೂ ಬಂಬಾರ್ಡ್ಮೆಂಟ್ ಮಿಸೈಲ್ಸ್ ಹಿಂದಿನ ಮಿಸೈಲ್ಗಳಿಗಿಂತ 10 ಪಟ್ಟು ಎಕ್ಸ್ಪರ್ಟ್ 10 ಪಟ್ಟು ಸುಪೀರಿಯರ್ ಮಿಸೈಲ್ಗಳನ್ನು ತಯಾರು ಮಾಡಿದರೆ ಇವತ್ತು ಏನಪ್ಪ ಅಂದ್ರೆ ಇದು ನಮ್ಮ ಇರಾನ್, ಅದರ ಹಿಂದಿದ್ದು ಚೈನಾ. ಹೀಗಾಗಿ ಚೈನಾ, ರಷ್ಯಾ, ಇರಾನ್ ಮೂರು ಕೂಡಿದಾಗ ಇವುಗಳನ್ನು ಸೋಲಿಸೋಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಅನುಭವದಿಂದ ಗೊತ್ತಾಗಿದೆ ಟ್ರಂಪ್ ಅವ್ರಿಗೆ. ಆದರೂ ಇದು ತಪ್ಪು ಮಾಡಿದ್ದಾರೆ. 20% ಅಂದ್ರು ಮತ್ತೆ ಹಿಂದೆ ತಗೊಂಡು ಸುದ್ದಿಗಳಿದ್ದಾವೆ. ಇದೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ ನಮ್ಮ ಟ್ರಂಪ್ ಅವ್ರಿಗೆ ತಮ್ಮ ನಿರ್ಧಾರಗಳ ಮೇಲೆ ತಮಗೂ ವಿಶ್ವಾಸ ಇಲ್ವಾ? ಮತ್ತು ಇವತ್ತು ಅದು ಸೋಲಿಸ್ಲಿಕ್ಕೆ ಸಾಧ್ಯ ಅದಲ್ಲ. ಇವತ್ತು ಇರಾನನ್ನು ಅನುಸರಿ ಸ್ವತಃ ಅಭ್ಯಾಸ ಮಾಡಬೇಕಾಗಿದೆ. ಇನ್ನು ಮಾತ್ರ ಸತ್ಯ, ಹಾರ್ಮುಜ್ ಅಂತ ಬಿಟ್ಟು ಕೊಡೋದಿಲ್ಲ ಇರಾನ. ಒಂದು ಎರಡನೇದಾಗಿ ತನ್ನ ಈ ಯುರೇನಿಯಂ ಏನು ಒಂದು ವೆಪನ್ಸ್ ಇದ್ದಾವೆ ಆ ವೆಪನ್ಸ್ಗಳನ್ನು ತಯಾರು ಮಾಡದೇ ಇರುವುದಿಲ್ಲ. ಮೂರನೇದಾಗಿ ಈ ಜಗದ ಇವತ್ತಿನ ಡಾಲರ್ ಆಡಲಿಕ್ಕತ್ತದಲ್ಲ, ಆ ಡಾಲರ್ ಆಡೋದನ್ನು ಖತಮ್ ಮಾಡುವಂಥ ವಿಷಯದಲ್ಲೇ ಅದನ್ನು ಮುಗಿಸ್ಬೇಕು ಅನ್ನೋ ದಿಶೆಯಲ್ಲಿ ಮುನ್ನುಗ್ತಾ ಇದೆ. ಹೀಗಾಗಿ ಇವತ್ತು ಹೊಸ ಪವರ್ ಸೆಂಟರ್ ರೆಡಿಯಾಗಿದೆ. ಮುಖವಾಡ ಇರಾನ್, ಅದನ್ನಂಥದ್ದು ರಷ್ಯಾ ಮತ್ತು ಚೈನಾ. ಹೀಗಾಗಿ ಅಮೇರಿಕ ಅದರಲ್ಲೂ ಟ್ರಂಪ್ ಈಗ ತೆಗೆದುಕೊಂಡಂಥ ಈ ನಿರ್ಧಾರ ಅವರಿಗೆ ಮುಂದಿನ ದಿನದಲ್ಲಿ ಮುಳು ಆಗೋದು ಎರಡು ಮಾತಿಲ್ಲ. ಇನ್ನು ಅದೇ ಕಾಲಕ್ಕೆ ನಮ್ಮ ಮೋದಿಯವರು ಇದ್ರ ಬಗ್ಗೆ ಇನ್ನೊಂದು ಚಿಂತನೆ ಮಾಡುವಂಥದ್ದು. ಯಾಕೆ ಅವರು ಸಾಕಷ್ಟು ಬುದ್ಧಿವಂತರಿದ್ದಾರೆ.